ಈಗ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಔಟಾಗಿ 74,000 ಮತಗಳ ಲೀಡ್ ಸಿಗ್ತಾ ಇದೆ. ಆವಾಗಲೇ ಸಿಕ್ಕಿದ್ದು 50,000 ಲೀಡ್ಗಳು, 40, 60, 50,000 ಲೀಡ್ ಇತ್ತು. ಈಗ ಆಲ್ಮೋಸ್ಟ್ ಆಲ್ ಮತ್ತೆ 20-25,000 ಲೀಡ್ಗಳು ಹೆಚ್ಚಿಗೆ ಆಗ್ತಾ ಇದೆ. ಸರ್ ಆಗ್ಲೇ ಹೇಳ್ತಾ ಇದ್ರು ದಕ್ಷಿಣ ಕನ್ನಡದಲ್ಲಿ ಆ ಲೀಡ್ಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಚಾಮರಾಜನಗರದಲ್ಲಿ 11ನೇ ಸುತ್ತು ಈಗ ಸದ್ಯಕ್ಕೆ ಮುಕ್ತಾಯವಾಗಿದೆ. ಸುನೀಲ್ ಬೋಸ್ ಅವರು ಆ ಮತಗಳ ಅಂತರವನ್ನ ಕಾಯ್ಕೊಂಡೇ ಮುನ್ನಡೆ ಸಾಕ್ತಾ ಇದ್ದಾರೆ. ಹಿನ್ನಡೆ ಎಲ್ಲೂ ಕೂಡ ಕಾಣಲಿಲ್ಲ ಅವರು. 11ನೇ ಸುತ್ತಿನಲ್ಲಿ ಈಗ 1,00,000 ಮತಗಳ ಮಜಾ ಹೇಳ್ತೀನಿ. ಹಾ ಸರ್, ಈ ಮಂತ್ರಿಗಳ ಮಕ್ಕಳಿಗೆಲ್ಲ ಸೀಟ್ ಕೊಡಬೇಕು ಅಂತ ಬಂದಾಗ ಹೌದು, ಸುನೀಲ್ ಬೋಸ್ ಒಂದಕ್ಕೆ ಬೇಡ ಅಂತ ಎಲ್ಲ ಅದು ಕೊನೆಯವರೆಗೂ ಕೂಡ ಜಗ್ಗಾಟ ಸೋದೋಗ್ಬಿಡ್ತಾನೆ. ಬೇಡ ಮಾದೇವಪ್ಪ ನೀನು ನಿಂತ್ಕೋ ಅಂತ ಹೇಳಿ ಅವ್ನು ನನಗೆ ಮಾತ್ರ ಸವಸ ಬೇಡ ಅವನು ಕೊಟ್ಬಿಡಿ ಅಂತ, ಅದು ಒಂದೇ ಬೇಡ ಅಂತ ಕೂತಿದ್ರು. ಹೌದು, ಉಳಿದವರೆಲ್ಲ ಕೊಡಿ ಕೊಡಿ ಎಲ್ಲ ಸೇಫು ಅನ್ನೋ ತರ. ಅದಾದ ಬಿಜಾಪುರ, ಅದಾದ ಚಿಕ್ಕೋಡಿ, ಅದ್ಯಾವ್ದೋ ಬೆಳಗಾವಿ, ಕೊಡಿ ನಾವು ಗೆಲ್ಸ್ಕೊಂಡು ದಾವಣಗೆರೆ ಎಲ್ಲ ಬಿಗಿನಿಂಗ್ ಎಲ್ಲ ಡಿಕ್ಲೇರ್ ಮಾಡಿ ಎಲ್ಲ ತಗೊಳ್ಳಿ 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 ಅಂತ ಕೊಟ್ಬಿಟ್ರು. ಇದೊಂದು ಬೇಡ, ಅದು ನಮ್ಮ ಇಂಟರ್ನಲ್ ಸರ್ವೇನಲ್ಲಿ ಒಂದು ಸೋಲ್ತಾನೆ ಅಂತ ಇತ್ತು ಇವ್ರಿಗೆ. ಬಟ್ ಅವರೇ ಹೆಚ್ಚಿಗೆ ಲೀಡ್. ಈಗ ಅದೇ ಹೈಯೆಸ್ಟ್ ಲೀಡಲ್ಲಿ ಪಾಸ್ ಆಲ್ ರೈಟ್. ಅಂದ್ರೆ ಅರ್ಥ ಕಾಂಗ್ರೆಸ್ಸಿಗೆ ಏನು ಹೇಳ್ತೀನಿ ಅಂದ್ರೆ, ನಮ್ಮ ಸರ್ವೆಗಳಲ್ಲಿ ನಾವು ಯಾರು ಬೇಕಾದರೂ ಫ್ಲಾಪ್ ಆಗ್ಬೋದು. ಜನ ಹೇಗೆ ತೀರ್ಮಾನ ಮಾಡ್ತಾರೆ ಎಕ್ಸಿಟ್ ಪೋಲ್ನವ್ರನ್ನೂ ಸೇರಿಸಿ. ಓಕೆ, ಸೊ ಬೀದರ್ನಲ್ಲಿ 9ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆ ಇದೆ. ಸೊ ಅಲ್ಲೂ 86,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇನ್ನು ಸುರಪುರ ವಿಧಾನಸಭೆ ಉಪಚುನಾವಣೆ ನಡೀತು. ಅದರಲ್ಲಿ ಏನಾಗಿದೆ, ಕಾಂಗ್ರೆಸ್ಗೆ 11ನೇ ಸುತ್ತಿನಲ್ಲೂ ಕೂಡ ಈಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ಕಾಂಗ್ರೆಸ್ 17,770 ಮತಗಳ ಮುನ್ನಡೆಯಲ್ಲಿ, ಬಿಜೆಪಿಗೆ ಹಿನ್ನಡೆ ಇದೆ. ರಾಜಗೌಡ ಅಲ್ಲಿ ಸ್ಪರ್ಧೆ ಮಾಡಿದ್ದು, ಕಳೆದ ಬಾರಿ ಕೂಡ ಸೋತಿದ್ರು ಅವರು. ಅಲ್ಲಿ ಡಿಸೀಸ್ಡ್ ಕ್ಯಾಂಡಿಡೇಟ್ ರಿಲೇಷನ್ ಯಾರನ್ನೋ ಹಾಕಿದಾರಲ್ವಾ ಸುರಪುರದ? ಹ್ಞೂ ಸರ್, ಹೌದು, ಎಸ್ ಸರ್. ಸೊ ಕಾಂಗ್ರೆಸ್ 11ನೇ ಸುತ್ತು, ಅದು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಹೇಳ್ತಾ ಇದ್ದೀವಿ. 17,770 ಸುರಪುರ ವಿಧಾನಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅಗೇನ್ ಮತ್ತೊಮ್ಮೆ ರಾಜುಗೌಡ ಅವರು ತುಂಬಾ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ವಿಧಾನಸಭೆಯ ಉಪಚುನಾವಣೆಯಲ್ಲಿದು. ಇನ್ನು ರಾಜ್ಯಗಳ ವಾರು ಬರೋಣ, ಏನೇನು ಆಗ್ತಾ ಇದೆ ಅಂತೇಳಿ. ಕರ್ನಾಟಕದಂತೂ ನಿಮ್ಗಾಗಲೇ ಸ್ಕ್ರೀನ್ ಮೇಲೆ ಇದೆ. 16 ಬಿಜೆಪಿ ಮುನ್ನಡೆಯಲ್ಲಿದ್ರೆ, 2 JDS ಇದೆ, 10 ಕಾಂಗ್ರೆಸ್ ಇದೆ. JDS ಯಾಕೆ 2ಕ್ಕೆ ಬರ್ತಾ ಇದೆ ಅಂತಂದ್ರೆ, ಕೋಲಾರದಲ್ಲಿ ತುಂಬಾ ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇದೆ. ಹಾಸನದಲ್ಲೂ ಕೂಡ ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇದೆ. ಮುನ್ನಡೆ ಹಿನ್ನಡೆ. ಸೊ ಈಗ ಸದ್ಯಕ್ಕೆ JDS ಮಂಡ್ಯ ಮತ್ತು ಕೋಲಾರದಲ್ಲಿ ಮುನ್ನಡೆಯಲ್ಲಿರೋದು, ಹಾಸನದಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಸೊ ಹಾಗಾಗಿ ಅಲ್ಲಿ 2ಕ್ಕೆ ಬಂದಿದೆ, 1 ಮೈನಸ್ ಕಾಣಿಸ್ಕೊಳ್ತಾ ಇದೆ. ಕಾಂಗ್ರೆಸ್ 10ರಲ್ಲಿ ಕಾಣಿಸಿಕೊಳ್ತಾ ಇದೆ. 10 ಯಾವ್ಯಾವುದು ಅನ್ನೋದು ನಿಮ್ಗೆ ಈಗಾಗಲೇ ಹೇಳ್ತೀವಿ. ಅದನ್ನ ಒಂದು ಬೀದರ್ನಲ್ಲಿ ಕಾಣಿಸ್ಕೊಳ್ತಾ ಇದೆ ಮುನ್ನಡೆಯಲ್ಲಿ, ರಾಯಚೂರಿನಲ್ಲಿ ಮುನ್ನಡೆಯನ್ನ ಕಾಣಿಸ್ಕೊಳ್ತಾ ಇದೆ, ದಾವಣಗೆರೆಯಲ್ಲಿ ಮುನ್ನಡೆಯನ್ನ ಕಾಣಿಸ್ಕೊಳ್ತಾ ಇದೆ, ಚಾಮರಾಜನಗರದಲ್ಲಿ ಮುನ್ನಡೆಯನ್ನ ಕಾಣಿಸಿಕೊಳ್ತಾ ಇದೆ. ಇನ್ನು ಹಲವು ಕ್ಷೇತ್ರಗಳನ್ನು ಹೇಳ್ತಾ ಹೋಗ್ತೀವಿ ನಿಮ್ಗೆ ಯಾವ್ಯಾವ ಕ್ಷೇತ್ರಗಳು ಅಂತ ಹೇಳಿ. ಕಾಂಗ್ರೆಸ್ ಮುನ್ನಡೆಯನ್ನ ಇರೋದು, ಚಿಕ್ಕೋಡಿಯಲ್ಲೂ ಕೂಡ ಮುನ್ನಡೆಯನ್ನ ಕಾಣಿಕೊಳ್ತಾ ಇರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಡಬಲ್ ಡಿಜಿಟ್ ಬರ್ತೀವಿ ಅನ್ನುವಂಥದ್ದು ಏನಿತ್ತು, ಆ ನಂಬರ್ಸ್ಗಳೀಗ ಒಂದು ಹಂತದಲ್ಲಿ ಸೆಟ್ಲ್ ಆಗುತ್ತಾ, ಹಾಗೆ ಇರುತ್ತಾ ಅಂತ. ಕಾರಣ ಹಲವು ಕಡೆಗಳಲ್ಲಿ ಮಾರ್ಜಿನ್ಗಳು 70, 80, 1 ಲಕ್ಷ ಮಾರ್ಜಿನ್ಗಳಿಗೆ ಬಂದು ಕೂತಾಗಿದೆ. ಓಕೆ, ಕೋಲಾರಕ್ಕೆ ಬರೋಣ. 15ನೇ ಸುತ್ತಿನ ಮತ ಎಣಿಕೆ ಆಗಿದೆ. ಈಗ 31,000 ಮತಗಳ ಮುನ್ನಡೆ, ತುಂಬಾ ಏರಪೇರಿ ಆಗ್ತಾ ಇದೆ ಕೋಲಾರದಲ್ಲಂತೂ. 72,000ರಿಂದ 2,000 ಮಾರ್ಜಿನ್ಗೆ ಬಂದ್ರು, 6,000 ಮಾರ್ಜಿನ್ ಹೋದ್ರು, ಈಗ 31,000 ಮಾರ್ಜಿನ್ಗೆ ಹೋಗ್ತಾ ಇದ್ದಾರೆ. ತುಂಬಾ ವ್ಯತ್ಯಾಸಗಳು ಕೋಲಾರದಲ್ಲಿ ಕಾಣಿಸಿಕೊಳ್ತಾ ಇದೆ. 15ನೇ ಸುತ್ತು, ಅಲ್ಲಿ ಟೋಟಲ್ ಎಷ್ಟು ಸುತ್ತಿದಾವೆ ಅಂತ ನೋಡ್ಬೇಕು. ಸದ್ಯಕ್ಕೆ JDSಗೆ ಈಗ 31,000 ಮತಗಳ ಮುನ್ನಡೆ. ಯದುವೀರ್ ಸಂಸದರು ಎಂಬ ನಾಮಫಲಕ ಮಾಡಿ ಅದು ಪೂಜೆ ಮಾಡ್ತಿದಾರಂತೆ, ಅಂದ್ರೆ ಗೆದ್ರು ಅಂತ. ಅಂದ್ರೆ ಸೆಲೆಬ್ರೇಷನ್ ಶುರು. ಇದು ಹೊಸ ಸಿಸ್ಟಮ್ ಅಪ್ಪ, ನಮಗೆ ಗೊತ್ತಿರಲಿಲ್ಲ ಇದು. ನಾಮಫಲಕ ಮಾಡಿ ಅದಕ್ಕೊಂದು ಪೂಜೆ ಹಾಕೋದು. ಆಲ್ ರೈಟ್. ಬೀದರ್ನಲ್ಲಿ ಸರ್